Question: apply Gauss-Jordan method to approximate the solutions of the system of equations 83x plus 11y minus 4z is equal to 95, 7x plus 52y plus 13z is equal to 104, 3x plus 8y plus 29z is equal to 71. ಇದು ಕ್ವಶನ್ ಬಂದು 1 BMAT 101 ಮಾಡಲ್ ಕ್ವಶನ್ ಪೇಪರ್ 1ನಲ್ಲಿ ನಿಮಗೆ ಕ್ವಶನ್ ನಂಬರ್ 6b ಇದೆ. ಆದರೆ ಅಲ್ಲಿ ಬೈ ಚೂಸಿಂಗ್ ಇನಿಷಿಯಲ್ ಸೊಲ್ಯೂಷನ್ 0,0,0 ಪರ್ಫಾರ್ಮ್ 4 ಇಟ್ರೇಷನ್ಸ್ ಅಂತ ಕೊಟ್ಟಿದ್ದಾರೆ. ಆ್ಯಕ್ಚುಲಾಗಿ ಇಟರೇಟಿವ್ ಮೆಥಡ್ ಇದ್ದರೆ ಇಟ್ರೇಷನ್ ಪರ್ಫಾರ್ಮ್ ಮಾಡಬೇಕು. ಗಾಸ್-ಜಾರ್ಡನ್ ಇಟರೇಟಿವ್ ಮೆಥಡ್ ಅಲ್ಲ. ಅರ್ಥ ಆಗ್ತಿದೆಯಲ್ವಾ? ಈಗ ನೀವೇನು ಮಾಡಿ, ಇದನ್ನ ಮಾಮೂಲಿ ಮಾಡ್ತೀನಿ ನಾನು ಗಾಸ್-ಜಾರ್ಡನ್ ಮೆಥಡಲ್ಲಿ. ಅರ್ಥ ಆಗ್ತಿದೆಯಲ್ವಾ? ಇದನ್ನ ಹೆಂಗೆ ಮಾಡೋದು ಹೆಂಗೆ ನೋಡಿ. ಫಸ್ಟ್ ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್ ಈಸ್ ಅಂತ ಬರ್ಕೊಳ್ಳಿ. ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್ ಈಸ್ ನೋಡಿ, ಎ ಆಗ್ಮೆಂಟೆಡ್ ಬಿ ಈಸ್ ಈಕ್ವಲ್ ಟು ಇಲ್ಲೇನು ಬರ್ಕೋಬೇಕು, 83 11 ಮೈನಸ್ 4 ಕೋಫಿಷಿಯಂಟ್ 95, ಆಮೇಲೆ 7 52 13 104, ನೆಕ್ಸ್ಟು 3 8 29 71. ಫಸ್ಟ್ ಏನು ಮಾಡಿ, ಇದರಲ್ಲಿ ಮಿನಿಮಮ್ ಇರೋದನ್ನ ಮೇಲ್ಗಡೆ ಕಳಿಸ್ಬಿಡಿ. R1 ಇಂಟರ್ಚೇಂಜ್ ಟು R3. ಇಲ್ಲ ಡೈರೆಕ್ಟಾಗೇ ಮಾಡ್ಬೋದು, ಆದರೆ ನಂಬರ್ಸ್ಗಳು ದೊಡ್ಡದಾಗಿ ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ಈಗ ಇಂಟರ್ಚೇಂಜ್ ಮಾಡ್ಕೊಳ್ಳಿ. ಇದನ್ನ ಫಸ್ಟ್ ಏನು ಬರುತ್ತೆ, 3 8 29 71 5 52 7 52 13 104, ಆಮೇಲೆ ಇಲ್ಲಿ 83 11 ಮೈನಸ್ 4 95 ಬರುತ್ತೆ. ಈಗೇನು ಮಾಡೋಣ, ಇದನ್ನ ರೆಫರೆನ್ಸ್ ತೊಗೊಳ್ಳೋಣ. ಅರ್ಥ ಆಗ್ತಿದೆಯಲ್ವಾ? ಇದೆರಡನ್ನ 0 ಮಾಡೋಣ. ಗೊತ್ತಾಗ್ತಿದೆಯಲ್ವಾ? ನೋಡಿ, ಇದನ್ನ 0 ಮಾಡೋದು ಯಾವ ಥರ ಪ್ರೊಸೀಜರ್ ಅಂದರೆ, ಫಸ್ಟು ಇಲ್ಲಿ +7 ಇದ್ದರೆ -7 ಬರ್ಕೊಳ್ಳಿ. ಡಿವೈಡ್ ಬೈ ರೆಫರೆನ್ಸ್ ಏನು 3. ರೆಫರೆನ್ಸು 1 ಬಿಟ್ಟು ಬೇರೆದಿದ್ದರೆ ಈ ಪ್ರೊಸೀಜರ್ ಫಾಲೋ ಮಾಡಿ. 7ನ 0 ಮಾಡೋದು ಯಾವ ಥರ ಅಂದರೆ -7 ಬರ್ಕೊಂಡು ಡಿವೈಡ್ ಬೈ ರೆಫರೆನ್ಸ್ ಎಲಿಮೆಂಟ್. ಈಗ ನೋಡಿ, ಇಲ್ಲಿ ಫಸ್ಟು ರೆಫರೆನ್ಸ್ ಯಾವ ರೋಲ್ ಇದೆ, R1ನ ಇಲ್ಲಿ ಸೈಡಲ್ಲಿ ಬರ್ಕೊಬಿಡಿ. 0 ಮಾಡ್ತಿರೋದು 7 ಯಾವ ರೋಲ್ ಇದೆ ಅಂದರೆ ಇದು 7 ಅಲ್ವಾ 0 ಮಾಡ್ತಿರೋದು. ರೋಲ್ ಯಾವುದು, R2 ಈ ಕಡೆ ಬರ್ಕೊಳ್ಳಿ. ಇಲ್ಲೇನು ಮಾಡಬೇಕಂದ್ರೆ ರೋ ಆಪ್ರೇಷನ್ ಕ್ರಿಯೇಟ್ ಮಾಡಬೇಕಾದ್ರೆ ಇದನ್ನ ರಿಪೀಟ್ ಮಾಡಿ, R2 ರೀಪ್ಲೇಸ್ ಬೈ ಅಂತ ಮಾಡಿ. ಆಮೇಲೆ ಇದನ್ನ ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರೀರಿ, 3 × R2 ಇಲ್ಲಿ ಬರೀರಿ. ಆಮೇಲೆ ಇದನ್ನ ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರೀರಿ, -7. ಇದನ್ನ ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರೀಬೇಕು, ಇದನ್ನ ಮಲ್ಟಿಪ್ಲೈ ಮಾಡಿ ಇದರ ಬರೀಬೇಕು. ಏನಾಗುತ್ತೆ, ನಿಮಗೆ ರೋ ಆಪ್ರೇಷನ್ ಕ್ರಿಯೇಟ್ ಆಗುತ್ತೆ. ಗೊತ್ತಾಗ್ತಿದೆಯಲ್ವ? ಇದೆಲ್ಲ ರಫ್ ವರ್ಕ್ ಇದು. ಈಗ ನೋಡಿ, ಇಲ್ಲಿ ಬರ್ಕೋಬಿಡಿ, R2 ರೀಪ್ಲೇಸ್ ಬೈ 3R2 ಮೈನಸ್ 7R1. ನೆಕ್ಸ್ಟ್ ಈಗ 83ನ 0 ಮಾಡೋದು ಯಾವ ಥರ ಅಂದರೆ +83ನ -83/3 ಅಂತ ಬರ್ಕೊಳ್ಳಿ. ಏನಂತ ಬರೀತೀರಾ, -83/3. ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ, ಒಂದು ಸತಿ ಡಿವೈಡ್ ಮಾಡಿ ನೋಡಿ, ಅದು 83/3 ಬೇರೆ ರೇಷಿಯೋ ಬರುತ್ತಾ ಅಂತ. ಈಗ ನೋಡಿ, 7/3 ಬರುತ್ತೆ. 83/3 ಡಿವೈಡ್ ಮಾಡಿ ಒಂದು ಸತಿ ನೋಡಿ, ಬರಲ್ಲ. ಸೇಮ್ ಇದ್ದರೆ ಹಂಗೆ ಇಟ್ಕೊಳ್ಳಿ. ನೋಡಿ, 83/t. ಫಸ್ಟು 83ನ 0 ಮಾಡೋದು, +83ನ -83 ಡಿವೈಡ್ ಬೈ ರೆಫರೆನ್ಸ್ ಎಲಿಮೆಂಟ್. ಈಗ ರೆಫರೆನ್ಸ್ ಇರೋದು ಎಲಿಮೆಂಟ್ ಯಾವ ರೋಲಿ, R1 ರೈಟಲ್ಲಿ. 0 ಮಾಡ್ತಿರೋ ಎಲಿಮೆಂಟ್ ಯಾವ ರೋಲ್ ಇರೋದು, R3. ಈಗೇನು ಮಾಡಬೇಕು, ಇಲ್ಲಿ ಫಸ್ಟ್ ಈ R3ನ ಇಲ್ಲಿ ಬರ್ಕೋಬೇಕು, ರೀಪ್ಲೇಸ್ ಬೈ ಇದನ್ನ ಮಲ್ಟಿಪ್ಲೈ ಮಾಡಬೇಕು, 3R3. ಇದನ್ನ ಇದಕ್ಕೆ -83R1. ಈಗ ನೋಡಿ, ಈಗೇನು ಮಾಡಬೇಕು, ಈ ಆಪ್ರೇಷನ್ನು ಬರೆದ್ಬಿಡಿ, R3 ರೀಪ್ಲೇಸ್ ಬೈ 3R3 -83R1. ಗೊತ್ತಾಗ್ತಿದೆಯಲ್ವಾ? ಈಗೇನು ಮಾಡಬೇಕಂದ್ರೆ ಇಲ್ಲಿ ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್ ಎ ಆಗ್ಮೆಂಟೆಡ್ ಬಿ ಈಸ್ ಈಕ್ವಲೆಂಟ್ ಟು, ಫಸ್ಟು ಇಲ್ಲಿ R2 ಮತ್ತು R3 ಮಾತ್ರ ರೀಪ್ಲೇಸ್ ಆಗ್ತಾಯಿದೆ. R1 ಹಂಗೆ ಇಟ್ಕೊಳ್ಳಿ, 3 8 29 71. ಅರ್ಥ ಆಗ್ತಿದೆಯಲ್ವಾ? ಈಗ ಇದನ್ನ ಕ್ಯಾಲ್ಸಿಲಿ 3R2 - 7R1 3R3 - 83R1ನ ಟೈಪ್ ಮಾಡಬೇಕು. 3R2 - 7R1 3R3 - 83R1. ಇದನ್ನ ಟೈಪ್ ಮಾಡೋದು ಯಾವ ಥರ ಅಂದರೆ, R2 ಬದಲು B ಹಾಕ್ಕೊಳ್ಳಿ, 3B - 7, R1 ಬದಲು A, 3C - 83A. ಈ ಥರ ಟೈಪ್ ಮಾಡ್ಕೊಳ್ಳಿ ಕ್ಯಾಲ್ಸಿಲಿ. ನೋಡಿ, ಹೆಂಗೆ ಮಾಡೋದು ಹೇಳ್ಕೊಡ್ತೀನಿ. AC 3B ಆಲ್ಫಾ B -7 ಆಲ್ಫಾ A ಆಲ್ಫಾ ಇಂಟೆಗ್ರಲ್ 3 alpha C
ಮೈನಸ್ 83 ಆಲ್ಫಾ ಎ ಈ ಥರ ಟೈಪ್ ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಾ? ಟೈಪ್ ಮಾಡಿಬಿಟ್ಟು ಕ್ಯಾಲ್ಕುಲೇಟ್ ಕೊಡಬೇಕು. ಇಲ್ಲಿ ಬಿ ಏನು ಕೇಳುತ್ತೆ ಅದು ಬರೀ ಹೇಳಬೇಕು. ಫಸ್ಟ್ ಕಾಲಮಲ್ಲಿ ಬಿ ಏನು 7, ಎ ಏನು 3, ಸಿ ಏನು 83 ಇದನ್ನ ಟೈಪ್ ಮಾಡಬೇಕು. ನೋಡಿ, ಬಿ ಬಂದು ಏನು 7, ಎ 3, ಸಿ 83. ಆನ್ಸರ್ ಏನು ಬಂತು? 0. ಫಸ್ಟ್ ಕಾಲಮಲ್ಲಿ ಬರೀನಿ 0, ಆಮೇಲೆ 0. ನೆಕ್ಸ್ಟ್ ಸೆಕೆಂಡ್ ಕಾಲಮಲ್ಲಿ ನೋಡಿ, ಸೆಕೆಂಡ್ ಕಾಲಮಲ್ಲಿ ಬಿ 52, ಎ 8, ಸಿ 11 ಅದನ್ನ ಟೈಪ್ ಮಾಡಿಬಿಟ್ಟು ಸೆಕೆಂಡ್ ಕಾಲಮಲ್ಲಿ ಎಲಿಮೆಂಟ್ ಏನು ಕ್ಯಾಲ್ಸಿಲ್ ತೋರಿಸುತ್ತೆ ಇಲ್ಲಿ ಕೆಳಗಡೆ ಬರೀಬೇಕು. ನೋಡಿ, ಬಿ 52, ಎ 8, ಸಿ 11 100 ಮೈನಸ್ 631 100 ಮೈನಸ್ 631 ಅರ್ಥ ಆಗ್ತಿದೆಯಲ್ವಾ? ಈಗ ಥರ್ಡ್ ಕಾಲಮಲ್ಲಿ ಬಿ 13, ಎ 29, ಸಿ -4. ಬಿ 13, ಎ 29, ಸಿ -4 ಮೈನಸ್ 164 ಮೈನಸ್ 2419 ಏನು ಇನ್ನೊಂದು ಸತಿ ನೋಡ್ಕೋಬೇಕಾದ್ರೆ ಈಕ್ವಲ್ ಹೊಡೀರಿ. ಮೈನಸ್ 164 ಕೋಲನ್ ಇದು ಕೆಳಗಡೆ ಥರ್ಡ್ ಕಾಲಮಲ್ಲಿ ಮೈನಸ್ 2419 ಈಗ ಫೋರ್ತ್ ಕಾಲಮ್ ಇಲ್ಲೇ ಮಾಡ್ಬಿಡ್ತೀನಿ. ಬಿ ಅಂದರೆ 104, ಸಿ ಎ ಅಂದರೆ 71, ಸಿ ಅಂದರೆ 95. ಆನ್ಸರ್ ಬಂದು ಮೈನಸ್ 185 ಮೈನಸ್ 5608 ಮೈನಸ್ 185 ಮೈನಸ್ 5608 ಇನ್ನೊಂದು ಸತಿ ಕ್ರಾಸ್ ಚೆಕ್ ಮಾಡ್ಕೋತೀನಿ. ಮೈನಸ್ 185 ಮೈನಸ್ 5608 ಕರೆಕ್ಟ್ ಇದೆ. ಈಗ ನೋಡಿ, ನೆಕ್ಸ್ಟು ರೆಫರೆನ್ಸ್ ಯಾವ್ದು ತೊಗೋಬೇಕು ಅಂದರೆ ಇದು ಗಾಸ್ ಜಾರ್ಡನಲ್ಲಿ ಹೆಂಗೆ ಅಂದರೆ ಕೆಳಗಡೆನೂ 0 ಮಾಡಬೇಕು, ಮೇಲ್ಗಡೆನೂ 0 ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಈಗ ಇದನ್ನ ಮಾಡೋದು ಯಾವ ಥರ ನೋಡಿ. ಫಸ್ಟು ಪ್ಲಸ್ 8 ಇದೆಯಲ್ಲ, ನೀವೇನು ಮಾಡಿ -8ನ 0 ಮಾಡೋದು ಹೆಂಗೆ ಅಂದರೆ -8/100 ಇದನ್ನ ಕ್ಯಾಲ್ಕುಲೇಟ್ ಟೈಪ್ ಮಾಡ್ಬಿಡಿ. ಇನ್ನೊಂದು ರೇಷಿಯೋ ಬರುತ್ತಾ ನೋಡಿ, 8/100 ಏನು ಬಂತು? 2/25 2/25 ಬರ್ಕೋಬಿಡಿ. 2/25. ಈಗ ನೋಡಿ, ರೆಫರೆನ್ಸು ಯಾವ ರೋದು R2 ಅದು ಮೇಲ್ಗಡೆ ಬರೀರಿ. 0 ಮಾಡ್ತಿರೋದು ಯಾವ ರೋದು R1 ಅದು ಕೆಳಗಡೆ ಬರೀರಿ. ಇಲ್ಲಿ ಬರೆಯುವಾಗ R1 ರೀಪ್ಲೇಸ್ ಬೈ ಅಂತ ಬರೆದು ಇದನ್ನ ಮಲ್ಟಿಪ್ಲೈ ಮಾಡಿ 25R1 + 2R2. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಬರೆದ್ಬಿಡೋಣ. R1 ರೀಪ್ಲೇಸ್ ಬೈ 25R1 + 2R2. ನೆಕ್ಸ್ಟು ಯಾವ್ದು 0 ಮಾಡಬೇಕು? 631ನ -631ನ + 631 / 100 ಅಂತ ಬರ್ಕೊಳ್ಳಿ. ಕ್ಯಾಲ್ಸಿಲ್ ಮಾಡಿ. 631/100 ಡಿವೈಡ್ ಆಗಿ ಬೇರೆ ರೇಷಿಯೋ ಬರುತ್ತಾ ನೋಡಿ. 631/100 ಬರಲ್ಲ, ಸೇಮೇ ಬರುತ್ತೆ. ಅದಕ್ಕೆ ಸೇಮೇ ಇರುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ಈಗ ಇಲ್ಲಿ ಏನು ಮಾಡಬೇಕು? ರೆಫರೆನ್ಸ್ ಯಾವುದು ಇದಕ್ಕೆ? R2 ಅಂದರೆ 0 ಮಾಡ್ತಾ ಇರೋದು 630 ಅಂದರೆ R3 ಅದು. ಈಗ ಇಲ್ಲೇನು ಮಾಡಬೇಕು? R3 ರೀಪ್ಲೇಸ್ ಬೈ ಅಂತ ಬರೆದು 100 × R3 + 631 R2 ಇದೆರಡು ರೋ ಆಪ್ರೇಷನ್ನ ಇಲ್ಲಿ ಬರೆದ್ಬಿಡಿ. R3 ರೀಪ್ಲೇಸ್ ಬೈ 100 × R3 + 631 R2. ಈಗ ಇಲ್ಲಿ ರೀಪ್ಲೇಸ್ ಮಾಡ್ತಾ ಇರೋದು R1 ಮತ್ತು R3ನ. ನೀವೇನು ಮಾಡಬೇಕು? R1 R3ನ ರೀಪ್ಲೇಸ್ ಮಾಡ್ತಾರೆ. R2ನ ಹಂಗೆ ಬರ್ಕೋಬೇಕು. R2 ಏನು? 0 100 -164 -185. ಈಗ ಕ್ಯಾಲ್ಸಿಲಿ ಇದನ್ನ ಟೈಪ್ ಮಾಡ್ಕೋಬೇಕು. 25R1 + 2R2 100 R3 + 631 R2 ಇದನ್ನ ನೀಟಾಗಿ ಟೈಪ್ ಮಾಡಿ. ಅಂದರೆ 25A + 2B 100C + 631B ಇದನ್ನ ನೀಟಾಗಿ ಟೈಪ್ ಮಾಡ್ಬಿಡಿ. ಕ್ಯಾಲ್ಸಿಲಿ ಟೈಪ್ ಮಾಡಿದ್ರೆ ಏನು ಸಿಗುತ್ತೆ? 25A
ಎ ಸಿ ಹೊಡೆದು 25A ಪ್ಲಸ್ 2 ಆಲ್ಫಾ ಬಿ ಆಲ್ಫಾ ಇಂಟೆಗ್ರಲ್ 100C ಪ್ಲಸ್ 631B ಟೈಪ್ ಮಾಡಿದ್ಮೇಲೆ ಕ್ಯಾಲ್ಕುಲೇಟ್ ಕೊಡಿ. ಇಲ್ಲಿ ಎ ಕೇಳ್ತಾ ಇದೆ. ಎ ಎಷ್ಟು ಫಸ್ಟ್ ಕಾಲಮಲ್ಲಿ 3 ಹೊಡೀರಿ. ಇಲ್ಲಿ ನೋಡಿ, ಇದು ಟೈಪ್ ಮಾಡಿದ್ಮೇಲೆ ಕ್ಯಾಲ್ಕುಲೇಟ್ ಕೊಟ್ಟಾಗ ಇಲ್ಲಿ ಫಸ್ಟ್ ಕಾಲಮ್ದು ಎಲಿಮೆಂಟ್ಸ್ ಹೊಡಿಬೇಕು. ಎ ಕೇಳಿದ್ರೆ ಎ ವ್ಯಾಲ್ಯೂ, ಸಿ ಕೇಳಿದ್ರೆ ಆಮೇಲೆ ಸಿ ಕೇಳುತ್ತೆ, ಆಮೇಲೆ ಬಿ ಕೇಳುತ್ತೆ. ಗೊತ್ತಾಗ್ತಿದೆಯಲ್ವಾ? ಈಗೇನು ಮಾಡ್ಬೇಕು ನೋಡಿ. ಎ ಬಿ ಸಿ ಕೇಳುತ್ತೆ. ಫಸ್ಟ್ ಎ ಆಮೇಲೆ ಬಿ ಆಮೇಲೆ ಸಿ ಕೇಳುತ್ತೆ. ಎ ಏನು 3 ಫಸ್ಟ್ ಕಾಲಮು, ಬಿ ಏನು 0, ಸಿ ಏನು 0. ಆನ್ಸರ್ 75. ಫಸ್ಟ್ ಎಲಿಮೆಂಟ್ 75 ಬರ್ದ್ಬಿಡ್ತೀನಿ. ಆಮೇಲೆ ಇನ್ನೊಂದು ಎಲಿಮೆಂಟ್ ಅದೇ ಕಾಲಮ್ದು 0, 75 0 ಬರ್ದ್ಬಿಡ್ತೀನಿ. ಅರ್ಥ ಆಗ್ತಿದೆಯಲ್ವಾ? ನೋಡಿ, ಈಗ ಸೆಕೆಂಡ್ ಕಾಲಮಲ್ಲಿ ಎ 8 100 ಮೈನಸ್ 631 ಅದು ಹೊಡಿಬೇಕು. ಈಕ್ವಲ್ಲು ಎ 8 ಬಿ 100 ಸಿ ಬಂದು ಮೈನಸ್ 631 ಆನ್ಸರ್ 400. ನೋಡಿ, ಇನ್ನೊಂದು ಸತಿ ಮಾಡೋಣ. ಈಕ್ವಲ್ 100C. ನೋಡಿ, ಎ ಬಂದು 8, ಬಿ 100. ಇಲ್ಲಿ ನೋಡಿ, ಇದು ಒಂದು ಮಿಸ್ ಮಾಡಿಬಿಟ್ಟಿದ್ದೀನಿ ನಾನು. ಇಲ್ಲಿ ಆಪ್ರೇಷನ್ ಮಾಡಿದಾಗ ಇದು -2/25. ಇದೇನಿದು -2 ಇದು -2R2 ಬರುತ್ತೆ. ಅರ್ಥ ಆಗ್ತಿದೆಯಲ್ವ? ಅಂದರೆ ಇಲ್ಲಿ ಏನು ಟೈಪ್ ಮಾಡಬೇಕು ನಾನು? -2. ಇಲ್ಲಿ ನೋಡಿ ಮೈನಸ್ ಇದೆ, ಅದು ಬಿಟ್ಬಿಟ್ಟಿದ್ದೀನಿ. -2B. ಈಗ ಒಂದು ಕೆಲಸ ಮಾಡೋಣ, ಇನ್ನೊಂದು ಸತಿ ನೀಟಾಗಿ ಟೈಪ್ ಮಾಡಿಬಿಡೋಣ. ಇಲ್ಲೇನು 25R1 -2R2. ಅದು 0 ಬರಲಿಲ್ಲ ಅಂದರೆ ಆ ಥರ ಕ್ರಾಸ್ ಚೆಕ್ ಮಾಡ್ಕೋಬೋದು ನೀವು. ನೋಡಿ, ಈಕ್ವಲ್ ಇಲ್ಲೇ ಎಡಿಟ್ ಮಾಡ್ಕೊಳ್ಳಿ. -25 -2B ಡಿಲೀಟ್ ಕ್ಯಾಲ್ಕುಲೇಟು. ಈಗ ಎ ವ್ಯಾಲ್ಯೂ ಕೊಡಿ. ಎ ಎಷ್ಟು 3, ಬಿ ವ್ಯಾಲ್ಯೂ 0, ಸಿ ವ್ಯಾಲ್ಯೂ 0. ಇದು 75ನೇ ಬರ್ತಾಯಿದೆ, ಬರೆದ್ಬಿಡೋಣ. ಈಗ ಸೆಕೆಂಡ್ ಕಾಲಮ್ ಅದು 0. ಇನ್ನೊಂದು ಎ ಎಷ್ಟು 8, ಬಿ ಎಷ್ಟು 100, ಸಿ ಎಷ್ಟು -631 ಆನ್ಸರ್ 0 0 ಬರ್ತಾಯಿದೆ. ಬರ್ಬೋದು. ಇಲ್ಲಿ 0, ಇಲ್ಲಿ 0. ಈಗ ಥರ್ಡ್ ಕಾಲಮ್ ಎ 29, ಬಿ -164, ಸಿ -2419. ಎ ಬಂದು 29, ಬಿ -164, ಸಿ -2419 1053. ಥರ್ಡ್ ಕಾಲಮಲ್ಲಿ ಸ್ಟಾರ್ಟಿಂಗ್ ಎಲಿಮೆಂಟು. ಆಮೇಲೆ ಥರ್ಡ್ ಎಲಿಮೆಂಟ್ ಏನು -345384 -345384 ಕೋಲನ್. ಇದರಲ್ಲಿ ಎ ಏನು 71 ಲಾಸ್ಟ್, ಬಿ ಎಷ್ಟು -185, ಸಿ ಬಂದು -5608 ಆನ್ಸರ್ 2145 ಬರುತ್ತೆ. ಫೋರ್ತ್ ಕಾಲಮ್ದು ಎಲಿಮೆಂಟ್ ಬರೀತಾ ಇದ್ದೀನಿ. -677535 -677535 ಇದು ಬರ್ದ್ಬಿಡಿ. ಅರ್ಥ ಆಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಈಗ ಇದೆರಡನ್ನ ನೀವು 0 ಮಾಡಬೇಕೀಗ. ರೆಫರೆನ್ಸ್ ಯಾವ್ದು ತೊಗೋಬೇಕು? ಇದನ್ನ. ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ, ಇದನ್ನ ಯಾವ ಥರ ಮಾಡೋದು ನೋಡಿ. ಫಸ್ಟು ಇದನ್ನ 0 ಮಾಡೋದು ನೋಡಿ. 1053ನ 0 ಮಾಡೋದು ಯಾವ ಥರ ಅಂದರೆ -1053 ಡಿವೈಡೆಡ್ ಬೈ ಪ್ಲಸ್ನ ಮೈನಸ್ ಮಾಡ್ಕೊಳ್ಳಿ, -345384. ಇದನ್ನ ಕ್ಯಾಲ್ಸಿಲ್ ಟೈಪ್ ಮಾಡಿ. ರೇಷಿಯೋ ಏನು ಬರುತ್ತೆ ನೋಡೋಣ. -1053 -345384 1/328 ಬರುತ್ತೆ.
ಈಗ ನೋಡಿ, ಈಗ 1/328 ಇಲ್ಲಿ ರೆಫರೆನ್ಸ್ ಯಾವ ರೋಲ್ ಇರೋದು, R3 ಇಲ್ಲಿ ಮೇಲ್ಗಡೆ ಬರ್ಕೊಳ್ಳಿ. 0 ಮಾಡ್ತಿರೋದು R1. ಈ ರೋ ಆಪ್ರೇಷನ್ ಕ್ರಿಯೇಟ್ ಮಾಡೋದು ಯಾವ ಥರ, ಇಲ್ಲೇ ಬರ್ದ್ಬಿಡ್ತೀನಿ ನೋಡಿ. R1 ರೀಪ್ಲೇಸ್ ಬೈ 328 R1 ಪ್ಲಸ್ R3 ಆಗುತ್ತೆ. ನೆಕ್ಸ್ಟ್ ಯಾವುದನ್ನ 0 ಮಾಡಬೇಕು, -164. ಮೈನಸ್ನ +164 ಅಂತ ಬರ್ಕೊಳ್ಳಿ. ಡಿವೈಡ್ ಬೈ ರೆಫರೆನ್ಸ್ ಏನು, -345,384. ರೇಷಿಯೋ ಬರುತ್ತಾ ನೋಡಿ, 164 ಡಿವೈಡೆಡ್ ಬೈ -345,384 -1/2106. ಅದೇನಿದೆ ಅದು ಬರ್ಕೊಡಿ. ಬರೆದಾದ್ಮೇಲೆ ಏನು ಮಾಡಿ ನೋಡಿ, ಇದು ರೆಫರೆನ್ಸ್ ಯಾವುದು, R3 ಮೇಲ್ಗಡೆ ಬರ್ಕೊಳ್ಳಿ. 0 ಮಾಡ್ತಾ ಇರೋದು R2. ಇಲ್ಲೇನು ಬರೀಬೇಕು, R2 ರೀಪ್ಲೇಸ್ ಬೈ ಅಂತ ಬರೆದು 2106 R2 ಮೈನಸ್ R3. ಅರ್ಥ ಆಗ್ತಿದೆಯಲ್ವಾ? ಈಗ ಇದನ್ನ ರೋ ಆಪ್ರೇಷನ್ನ ಇಲ್ಲಿ ಬರ್ದ್ಬಿಡಿ. R1 ರೀಪ್ಲೇಸ್ ಬೈ 328 R1 ಪ್ಲಸ್ R3 R2 replaced by 2106 R2 minus R3. ಈಗೇನು ಮಾಡಿ ನೀವು, ಇಲ್ಲಿ ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್ ಅಂತ ಬರೀರಿ. ಈಸ್ ಈಕ್ವಲೆಂಟ್ ಟು ಇಲ್ಲಿ ಫಸ್ಟ್ ರೋ ಮತ್ತು ಸೆಕೆಂಡ್ ರೋ, ಥರ್ಡ್ ರೋ, ಫಸ್ಟ್ ರೋ ಮತ್ತು ಸೆಕೆಂಡ್ ರೋ ಚೇಂಜ್ ಮಾಡ್ತಾ ಇರೋದ್ರಿಂದ ಥರ್ಡ್ ರೋನ ಹಂಗೆ ಬರ್ಕೊಳ್ಳಿ. ಥರ್ಡ್ ರೋ ಏನು, 0 0 0 0 -345,384 ಕೋಲನ್ -677535. ಥರ್ಡ್ ರೋನ ಹಂಗೆ ಬರ್ಕೊಳ್ಳಿ. ಬರ್ದಾದ್ಮೇಲೆ ಏನು ಮಾಡಿ, ಕ್ಯಾಲ್ಸಿಲೇ ಟೈಪ್ ಮಾಡಿ. ಏನನ್ನ ಟೈಪ್ ಮಾಡ್ತೀರಾ, ಈಗ ನೋಡಿ ಇದೆರಡು ಇಲ್ಲಿ ಬರ್ಬಿಡ್ತೀನಿ ನೋಡಿ. 328 R1 ಪ್ಲಸ್ R3 ಕೋಲನ್ 2106 R2 ಮೈನಸ್ R3. ಇದನ್ನ ಕ್ಯಾಲ್ಸಿಲೇಟ್ ಟೈಪ್ ಮಾಡೋದು ಹೆಂಗೆ, 328A ಪ್ಲಸ್ C ಕೋಲನ್ 2106B ಮೈನಸ್ C. ಈ ಥರ ಟೈಪ್ ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? 328A ಪ್ಲಸ್ C, AC ಹೊಡೆದ್ಬಿಟ್ಟು 328A ಪ್ಲಸ್ C ಕೋಲನ್ 2106B ಮೈನಸ್ C. ಹುಷಾರಾಗಿ ಹೊಡೀರಿ, ಕ್ಯಾಲ್ಕುಲೇಟ್. ಈಗ ಫಸ್ಟ್ ಕಾಲಮಲ್ಲಿ ಎ ಏನು 75, B 0 ನೋಡಿ, A 75. ಇಲ್ಲಿ C ಕೇಳ್ತಾ ಇದೆ, ಹುಷಾರಾಗಿ C ವ್ಯಾಲ್ಯೂ ಹೊಡೀರಿ. ಫಸ್ಟ್ ಕಾಲಮ್ದು 0, B ಏನು 0. ಆನ್ಸರ್ 24600. ಫಸ್ಟ್ ಕಾಲಮಲ್ಲಿ ಬರೆದ್ಬಿಡಿ 24600. ನೆಕ್ಸ್ಟ್ ಆನ್ಸರ್ ಏನು, ನೆಕ್ಸ್ಟು 0. ಫಸ್ಟ್ ಕಾಲಮ್ದು 2 ಎಲಿಮೆಂಟ್ ಆಯಿತು. ಸೆಕೆಂಡ್ ಕಾಲಮ್ A 0 C 0 B 100. ಹುಷಾರಾಗಿ ಹೊಡೀರಿ, C ಬದಲು B ಹೊಡಿಬೇಡಿ. A ಏನು 0, C ಅಂದರೆ ಸೆಕೆಂಡ್ ಕಾಲಮ್ದು ಥರ್ಡ್ ಎಲಿಮೆಂಟ್ 0, B ಅಂದರೆ 100. 0 ಸೆಕೆಂಡ್ ಕಾಲಮ್ದು ಎಲಿಮೆಂಟ್ಸ್ ಬರೀತೀನಿ ನೋಡಿ. 0 2106 2106 00. ಅರ್ಥ ಆಗ್ತಿದೆಯಲ್ವಾ? ಈಗ ಥರ್ಡ್ ಕಾಲಮು ಎ ಎಷ್ಟು 1053 1053, C ಮೈನಸ್ 345,384, B ಬಂದು -164. ಆನ್ಸರ್ ಥರ್ಡ್ ಕಾಲಮಲ್ಲಿ ಸ್ಟಾರ್ಟಿಂಗ್ ಎಲಿಮೆಂಟ್ 0, ಅದಾದಮೇಲೂ 0. ನೋಡಿ, 0 ಬರಲಿಲ್ಲ ಅಂದರೆ ಅದು ರೋ ಆಪ್ರೇಷನಲ್ಲಿ ಏನಾದರೂ ರಾಂಗ್ ಇರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಈಕ್ವಲ್. ಈಗ ಫೋರ್ತ್ ಕಾಲಮಲ್ಲಿ ಎ 2145, C -677 -677 ಅದು 535, B ಬಂದು -185 26025.
ಫೋರ್ತ್ ಕಾಲಮ್ದು ಫಸ್ಟ್ ಎಲಿಮೆಂಟು 287925 287925 ಸೆಕೆಂಡ್ ಎಲಿಮೆಂಟು. ಗೊತ್ತಾಗ್ತಿದೆಯಲ್ವಾ? ಏನು ಮಾಡಬೇಕು, ಎನ್ಸ್ ಅಂತ ಬರೆದು ಇಲ್ಲಿ XYZ ಇರೋದರಿಂದ 24,600 x is equal to 26,025 ಕಾಮ 2,10,600 y is equal to 2,87,925 ಕಾಮ 340 ಅಂದರೆ 3,45,384 z is equal to minus 6,77,535. therefore x ಏನಾಗುತ್ತೆ ನೋಡಿ, 26025 divided by 24600 347 by 328 347 by 328. next 287,925 divided by 210,600 ಇದೇನು ಬರುತ್ತೆ, 287,925 210,600 ಅಂದರೆ 1.367 y 1.3671 1ನ ಬೇಕಿದ್ರೆ 2 ಅಂತ ಬರ್ಕೊಳ್ಳಿ. z ಬಂದು 677,535 ಡಿವೈಡ್ ಬೈ ಮೈನಸ್ ಕ್ಯಾನ್ಸಲ್ ಮಾಡ್ಬಿಡ್ತೀನಿ ಅದನ್ನ 345384 1.9617 4 ಡೆಸಿಮಲ್ಗೆ ಫಿಕ್ಸ್ ಮಾಡ್ಕೊಂಡ್ರಿ. ಇದು ಬೇಕಿದ್ರೆ ಸ್ಟಾರ್ಟಿಂಗ್ ವ್ಯಾಲ್ಯೂನು ನೀವು 4 ಡೆಸಿಮಲ್ಗೆ ಫಿಕ್ಸ್ ಮಾಡ್ಕೊಳ್ಳಿ. ಇದನ್ನ ವೆರಿಫೈ ಮಾಡ್ಬೋದು ಯಾವ ಥರ ಅಂದರೆ ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್ನ ಕ್ಯಾಲ್ಸಿಲಿ ಟೈಪ್ ಮಾಡ್ಕೊಬೋದು. ನೋಡಿ ಹೇಳ್ಕೊಡ್ತೀನಿ. ಮೋಡ್ ಈಕ್ವೇಷನ್ 5 ಅದರಲ್ಲಿ 2 ಇದನ್ನ ಹೊಡೀರಿ 83 11 -4 95 7 52 13 104 3 8 29 ಸಾರಿ ಅದೊಂದು ಲಾಸ್ಟಲ್ಲಿ ಇದು ಮಾಡ್ಬಿಟ್ಟೆ ನಾನು. ಲಾಸ್ಟಲ್ಲಿ ಏನು ಬರಬೇಕು, 29 ಆದಮೇಲೆ 3 8 29 ಆದಮೇಲೆ ಏನು 71 ಈಕ್ವಲ್ ಹೊಡೀರಿ 347 by 288 1.35 1.95 ಏನೋ ಸ್ವಲ್ಪ ರಾಂಗ್ ಆಗಿದೆ ನೋಡಿ. ಇನ್ನೊಂದು ಸತಿ ವೆರಿಫೈ ಮಾಡೋಣ. ಎಕ್ಸ್ ವ್ಯಾಲ್ಯೂ ಏನು 73 ಆಗಿಬಿಟ್ಟಿದ್ದೀನಿ, 83 ಅದು 11 -4 ನೋಡಿ. ಹಾಂ ಈಗ ಬಂತು 347 by 328. ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್ ಹೊಡೆದಾಗ 83 ಬದಲು 73 ಹೊಡೆದ್ಬಿಟ್ಟಿದೆ. 1.3762 ಕರೆಕ್ಟ್ ಇದೆ. 1.9617 ಕರೆಕ್ಟ್ ಇದೆ. ಇದು ಆನ್ಸರು. ನಾನು ವೆರಿಫೈ ಮಾಡಿದಾಗ ಸರಿಯಾಗಿ 83 ಬದಲು 73 ಆಗಿಬಿಟ್ಟಿದೆ ಅಷ್ಟೇ. ಗೊತ್ತಾಗ್ತಿದೆಯಲ್ವಾ? ನೋಡಿ ಕರೆಕ್ಟ್ ಇದೆ ಆನ್ಸರು. ಇದು ಈ ಥರ ಆ್ಯಕ್ಚುಲಾಗಿ ಕೊಡಲ್ಲ ನಿಮಗೆ, ಕೊಟ್ಟರು ಆರಾಮಾಗಿ ಕ್ಯಾಲ್ಸಿ ಯೂಸ್ ಮಾಡ್ಕೊಂಡು ಮಾಡಿ. ಗೊತ್ತಾಗ್ತಿದೆಯಲ್ವಾ? ಇದರಲ್ಲಿ ಎಕ್ಸಾಮಲ್ಲಿ ಇದನ್ನ ಬರೀಬೇಡಿ. ನೀವು ಬರೀಬೇಕಾಗಿರೋದು ಇದು ಮತ್ತು ಇದು ಇಷ್ಟು ಬರೀಬೇಕು. ಗೊತ್ತಾಗ್ತಿದೆಯಲ್ವಾ? ಅರ್ಥ ಆಯ್ತಲ್ವಾ? ನೋಡಿ ಅದು ವೆರಿಫೈ ಮಾಡಿದಾಗ ಸ್ವಲ್ಪ ಹುಷಾರಾಗಿ ಮಾಡಿ. ಇದು 83 ಆಗಿಬಿಟ್ಟಿದೆ, ಇಲ್ಲಿ 0 ಆಗಿಬಿಟ್ಟಿದೆ 73, ಅದಕ್ಕೆ ರಾಂಗ್ ಬಂದಿದ್ದು. ಈಗ ಕರೆಕ್ಟ್ ಇದೆ ಆನ್ಸರ್. 1.9617 ಎಲ್ಲ ಕರೆಕ್ಟ್ ಇದೆ ಆನ್ಸರು. ನೀಟಾಗಿ ಮಾಡಿ. ಗೊತ್ತಾಗ್ತಿದೆಯಲ್ವಾ? ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಅರ್ಥ ಆಗ್ತಿದೆಯಲ್ವ? ಇದು ಏನಾದರೂ ಮಾಡಿದಾಗ ನೋಡಿ ಮಧ್ಯದಲ್ಲಿ 0 ಬಂದಿರಲಿಲ್ಲ. ಅದಕ್ಕೆ ಯಾಕೆ ಅಂದರೆ ಇಲ್ಲಿ ನಾನು ಮೈನಸ್ನ ಮಿಸ್ ಮಾಡಿಬಿಟ್ಟಿದೆ. ಅದನ್ನ ಸ್ವಲ್ಪ ಹುಷಾರಾಗಿ ಮೈನಸ್ಸು ಪ್ಲಸ್ ಎಲ್ಲ ನೋಡ್ಕೊಂಡು ಮಾಡಿ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ -8/200 -2/25. ಇಲ್ಲಿ R1 ರಿಪ್ಲೇಸ್ ಬೈ 25R1 -2R2 ಆಗುತ್ತೆ. 25R1 -2R2 ಇದು ಹಂಗೆ ಇರುತ್ತೆ. ನಾನು ಅದನ್ನ ಚೇಂಜ್ ಮಾಡಿ ಆಮೇಲೆ ಮತ್ತೆ R2ನ ಹಂಗೆ ಬರ್ಕೋಬೇಕು. R1ನ ಈ ಕ್ಯಾಲ್ಸಿಲಿ ಟೈಪ್ ಮಾಡಿಕೊಂಡು ಇದನ್ನ 25A - 2B 100C + 631B ಮಾಡಿದ್ರೆ ಈ 2 ಎಲಿಮೆಂಟ್ಗಳು ಬರುತ್ತೆ. ಗಾಸ್ ಜಾರ್ಡನ್ನಲ್ಲಿ ಮಾಡಿದಾಗ ಹುಷಾರಾಗಿ ಮಾಡಿ. ಗೊತ್ತಾಗ್ತಿದೆಯಲ್ವಾ? ಅಂದರೆ ಡಯಾಗ್ನಲ್ ಬಿಟ್ಟು ಬೇರೆ ಎಲಿಮೆಂಟ್ ಎಲ್ಲ 0 ಇರಬೇಕು. ಥ್ಯಾಂಕ್ ಯು.
ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.